ಮಾರ್ನಿಂಗ್, ಶುಭೋದಯ. ಎಲ್ರೂ ಹೇಗಿದ್ದೀರಾ? ನಾನು ಮಾರ್ನಿಂಗ್ ಇಂದಾನೆ ಈ ಡೇನ ಶುರು ಮಾಡ್ತಾ ಇದ್ದೀನಿ. 1 ಗ್ಲಾಸು ನಸುಬೆಚ್ಚಗಿನ ನೀರಿಗೆ 1 ಸ್ಪೂನು ತುಪ್ಪ ಸೇರಿಸಿ ಕುಡಿತಿದ್ದೀನಿ. ಇದರಿಂದ ಬಾಡಿಗೆ ತುಂಬಾನೇ ಬೆನಿಫಿಟ್ ಇದೆ. ಸ್ಕಿನ್ ಕೂಡ ತುಂಬಾನೇ ಗ್ಲೋ ಬರುತ್ತೆ. ಹಾಗೆ ಡೈಜೆಷನ್‌ಗೂ ಒಂದು ಒಳ್ಳೆನೆ ಟಾನಿಕ್ ಅಂತಾನೆ ಹೇಳ್ಬೋದು. ಇವಾಗ ಲಿಚಿ ಸೀಸನ್ ಆಗಿರೋದ್ರಿಂದ ಈ ಸೀಸನ್ ಅಲ್ಲಿ ಮಾತ್ರ ನಾವ್ ಎಲ್ ನೋಡಿದ್ರು ಲಿಚಿನೇ ಕಾಣಿಸುತ್ತೆ. ಹಾಗಾಗಿ ಲಿಚಿ ಫ್ರೂಟ್ಸ್ ತಗೊಂಡ್ಬಂದಿದ್ದು. ಇದು ತುಂಬಾನೇ ಸ್ವೀಟ್ ಇತ್ತು. ಹಾಗೆ ಅದ್ರಲ್ಲೇ ಜ್ಯೂಸ್ ಬರೋ ತರಾನೇ ಅಷ್ಟು ಜ್ಯೂಸ್ ಕಂಟೆಂಟ್ ಇತ್ತು. ಸೀಸನ್ ಇದ್ದಾಗ್ಲೇ ಹಣ್ಣ ತಿನ್ಕೊಂಡ್ಬಿಡ್ಬೇಕು, ಮತ್ತೆ ಸಿಗಲ್ಲ. ಹಾಗೆ ನಾನು ರಾತ್ರಿನೇ ಸೋಕ್ ಮಾಡಿದಂತ ಎಲ್ಲ ನಟ್ಸು ಸೇರಿಸಿ ಮಿಲ್ಕ್ ಶೇಕ್ ಮಾಡ್ಕೊಂಡೆ. ಈ ರೆಸಿಪಿ ಡೀಟೇಲ್ ಆಗಿ ಬೇಕಂದ್ರೆ ಹಿಂದಿನ ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಚೆಕ್ ಮಾಡ್ಕೊಳ್ಳಿ. ಹೆಲ್ತಿ ವೈಸ್ ಕೂಡ ತುಂಬಾ ಬೆನಿಫಿಟ್. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಕುಡಿದ್ರೆ ತುಂಬಾ ಒಳ್ಳೇದು. ಹಾಗೆ ಈ ದಿನ ಏನು ಮನೇಲಿ ತರಕಾರಿ ಇಲ್ಲ ಅಂದ್ರೆ ದಿಢೀರ್ ಅಂತ ಮಾಡೋ 1 ಪಾಟ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನಾನ ಫೈನ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 1 ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಗೀ ಸೇರಿಸ್ಕೊತಾ ಇದ್ದೀನಿ. ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ಸ್ವಲ್ಪ ಗೀ ಆಡ್ ಮಾಡ್ಕೊತಾ ಇದ್ದೀನಿ. ಯಾವಾಗ್ಲೂ ತರಕಾರಿ ಇದ್ದೇ ಇರುತ್ತೆ ಅನ್ನಲ್ಲ, ಒಂದೊಂದ್ಸರಿ ಮನೇಲಿ ತರಕಾರಿ ಇರಲ್ಲ. ಅವಾಗ ದಿಢೀರ್ ಅಂತ ಏನ್ ಮಾಡೋದು ಟಿಫನ್ನು, ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಸ್ಕೂಲ್ಗೂ ಅಷ್ಟೇ ಅಂದಾಗ ಈ ತರ ಸಿಂಪಲ್ ಆಗಿ ಮಾಡ್ಕೋಬಹುದು. 2 ಪೀಸ್ ಚಕ್ಕೆ, 4ರಿಂದ 5 ಲವಂಗ, ಸ್ವಲ್ಪ ಸೋಂಪು, 1 ಸ್ಟಾರ್ ಹೂವ, 2ರಿಂದ 3 2 ಪಲಾವ್ ಎಲೆ, 1 ದಪ್ಪ ಸೈಜ್ ಈರುಳ್ಳಿ ಸೇರಿಸ್ಕೊತಾ ಇದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ 4ರಿಂದ 5 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. 2 ಜೊತೆಗೆ ಫ್ರೈ ಆಗ್ಲಿ. ಈ ಸೈಡು ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಳ್ಳೋಣ. ನಾನಿಲ್ಲಿ 1 ಸ್ಮಾಲ್ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ, 2 ಪೀಸು ಶುಂಠಿ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದಾಯ್ತು. ನಂತರ ಇದು ಈರುಳ್ಳಿ ಎಲ್ಲ ನೀಟಾಗಿ ಗೋಲ್ಡನ್ ಬ್ರೌನ್ ಆಯ್ತು. ಆಲ್ಮೋಸ್ಟ್ ಇದಾಗಿದೆ. ಇದಾದ ತಕ್ಷಣ 2 ಮೀಡಿಯಂ ಸೈಜು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ, ನಾಟಿ ಟೊಮೆಟೊ. ಇದನ್ನು ಅಷ್ಟೇ ನೀಟಾಗಿ ಸ್ಮ್ಯಾಶ್ ಆಗ್ಬೇಕು ಟೊಮೆಟೊ ಎಲ್ಲಾನು. ಡೈಲಿ ಎಲ್ಲಾ ತಾಯಂದ್ರಿಗೂ ಏನ್ ಟಿಫನ್ ಮಾಡೋದು, ಸ್ಕೂಲ್ ಸ್ಟಾರ್ಟ್ ಆಯ್ತು, ಡೈಲಿ ಒಂದೊಂದು ರೆಸಿಪಿ ಮಾಡ್ಬೇಕಲ್ಲ ಅಂತ ತಲೆನೋವು ಆಗಿದ್ದಾಗ 1 ಟೈಮ್ ಇದ್ ಮಾಡ್ಕೋಬಹುದು. ಹಾಗೆ ಏನ್ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿದ್ವೋ ಅದನ್ನು ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೋಬೇಕು. ಜೊತೆಗೆ 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1/2 ಸ್ಪೂನು ಗರಂ ಮಸಾಲ, 1/2 ಸ್ಪೂನು ಟರ್ಮರಿಕ್. ಇದ್ರ ಜೊತೆನೆ ನೀಟಾಗಿ ಎಣ್ಣೆಲಿ ಬಿಟ್ಕೊಂಡ್ಲಿ ಅಂತ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಏನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ ಮಾಡ್ಕೊಂಡಿದ್ವು ಅದನ್ನು ಹಾಕಿರ್ತೀನಿ. ಎಲ್ಲ ಸೇರಿಸಿ ಎಣ್ಣೆ ಬಿಟ್ಕೊಳುತ್ತೆ. ನಂತರ ನಾನು 1.5 ಗ್ಲಾಸು 1/2 ಅವರ್ ನೆನ್ಸಿಟ್ಟಿದ್ದೆ. ಮನೇಲಿ ಯಾವ ಅಕ್ಕಿ ಇರುತ್ತೋ ಅದನ್ನೇ ಸೇರಿಸ್ಕೋಬಹುದು. ಅದನ್ನೇ ಸೇರಿಸ್ಕೊಂಡು 1 5 ನಿಮಿಷ ಎಣ್ಣೆ ಬಿಡೋವರೆಗೂ ಬಾಡಿಸ್ಕೋಬೇಕು. ಇದು ನಾವು 1.5 ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ. ಅದೇ ಗ್ಲಾಸ್ ಅಲ್ಲಿ ನೆನ್ಸಿಟ್ಟಿರೋದ್ರಿಂದ 2.25 ಗ್ಲಾಸ್ ನೀರ್ ಹಾಕಿದ್ರೆ ಸಾಕು. 3 ಗ್ಲಾಸ್ ಏನ್ ಹಾಕಷ್ಟು ಬೇಕಿಲ್ಲ. ಸೈಡಲ್ಲಿ ಕಾಯಕ್ ಇಟ್ಟಿದ್ದೆ ನೀರು, ಆ ನೀರು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೋಬೇಕು. ಒಬ್ಬೊಬ್ರು ಮನೇಲಿ ಉಪ್ಪು ಜಾಸ್ತಿ, ಒಬ್ಬೊಬ್ರು ಮನೇಲಿ ಕಡಿಮೆ, ಒಬ್ಬೊಬ್ರು ಮನೇಲಿ ಮೀಡಿಯಮ್, ಆ ತರ ನಿಮ್ ಮನೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಊರಲ್ಲಿ 2 ವಿಜಿಲ್ ಕೂಗ್ಸಿದ್ರೆ ಪರ್ಫೆಕ್ಟ್ ಆಗಿರೋ 1 ಪಾಟ್ ಪ್ಲೈನ್ ಬಿರಿಯಾನಿ ರೆಡಿ ಆಗುತ್ತೆ. ದಿಢೀರ್ ಅಂತ ಆಗಂತದ್ದು ಅರ್ಧ ಗಂಟೆಲೆ ರೆಡಿ ಆಗ್ಬಿಡುತ್ತೆ. ನೋಡಿ ಪರ್ಫೆಕ್ಟ್ ಆಗಿ ಹದ ಕರೆಕ್ಟ್ ಆಗಿದೆ. ಒಂಚೂರು ತಳ ಕೂಡ ಕಚ್ಚಿಲ್ಲ. ಎಣ್ಣೆನು ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ಮೀಡಿಯಂ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನ ರಾಯ್ತ ಜೊತೆ ತಿಂತಿದ್ರೆ
ಬಿಸಿ ಬಿಸಿ ಚಳಿಗೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮನೇಲೂ ಒಂದ್ಸರಿ ಟ್ರೈ ಮಾಡಿ ರೆಸಿಪಿ ಹೇಗಾಯ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ರೈಸ್ ಐಟಮು ಕೆಲವ್ರ ಮನೇಲಿ ಜಾಸ್ತಿ ಇಷ್ಟಪಡಲ್ಲ. ಇನ್ ಕೆಲವ್ರ ಮನೇಲಿ ಜಾಸ್ತಿ ಇಷ್ಟಪಡ್ತಾರೆ. ನಮ್ಮನೇಲಂತೂ ರೈಸ್ ಐಟಮ್ ಇಷ್ಟಪಡಲ್ಲ. ಆದ್ರೆ ಡೈಲಿ ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಅಂದ್ರೂನು ಕಷ್ಟನೇ. ಹಾಗಾಗಿ ಮಧ್ಯ ಮಧ್ಯ ಬ್ರೇಕಲ್ಲಿ ರೈಸ್ ಐಟಮ್ ಮಾಡಿದ್ರೆ ಒಳ್ಳೇದು. ಹಾಗೆ ಈವ್ನಿಂಗಿಗೆ ನಾನು ಗ್ರೀನ್ ಟೀ ಮಾಡ್ಕೊಂಡಿದ್ದೆ. ಈ ಗ್ರೀನ್ ಟೀ ಇದು ಲೀವ್ಸ್ ಇರುತ್ತಲ್ಲ, ನಾವೆಲ್ಲ ಯೂಸ್ ಮಾಡಿ ಆದ್ಮೇಲೆ ಅದು ಪ್ಲಾಂಟ್ಸ್‌ಗೆ ಹಾಕಿದ್ರೆ ತುಂಬಾ ಚೆನ್ನಾಗ್ ಬರುತ್ತೆ ಪ್ಲಾಂಟ್ಸು. ತುಳಸಿ ಪಾಟ್‌ಗಾಗ್ಲಿ ಬೇರೆ ಏನ್ ಪ್ಲಾಂಟ್ ಇರುತ್ತೋ ಅದಕ್ಕೆಲ್ಲ ಯೂಸ್ ಮಾಡಿದ್ರೂನು ಕೂಡ ಗಿಡಗಳು ಬೇಗನೆ ಗ್ರೋ ಆಗುತ್ತೆ, ಕಲರ್‌ಫುಲ್ ಆಗೂ ಇರುತ್ತೆ. ಮತ್ತೆ ಅದು ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಪ್ಲಾಂಟ್ ಗ್ರೋಯಿಂಗ್ಗೆ. ಅದು ವೇಸ್ಟ್ ಆಗುತ್ತಲ್ಲ ಹೆಂಗೋ ನಾವು ಯೂಸ್ ಮಾಡಿರೋ ಅಂಥದ್ದು. ಆ ಲೀವ್ಸ್‌ನೆಲ್ಲ ನಾನು ತುಳಸಿ ಗಿಡಕ್ಕೆ ಹಾಕ್ದೆ. ತುಳಸಿ ಗಿಡ ನಮ್ಮ ಮನೇಲಿ ಹೊರಟೇ ಹೋಗ್ಬಿಟ್ಟಿತ್ತು. ಎಷ್ಟು ಬೇಗ ಗ್ರೋ ಆಯ್ತು ಅಂದ್ರೆ ಒಂದ್ 15 ಡೇಸ್‌ಗೆಲ್ಲ ತುಂಬಾನೇ ದೊಡ್ಡಗೆ ಬಂದ್ಬಿಡ್ತು ತುಳಸಿ ಗಿಡ. ನನ್ ಚಿಕ್ಕ ಗಿಡ ಉಣಿದು ಇಷ್ಟು ದೊಡ್ಡಗ್ ಬಂದ್ಬಿಡ್ತು. ಹಾಗಾಗಿ ಒಂದ್ ಹೆಲ್ಪ್‌ಫುಲ್ ಟಿಪ್ಸ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಗ್ರೀನ್ ಟೀ ಕುಡಿತೀರೋ ಅವರೆಲ್ಲ ಈ ತರ ಮಾಡ್ಬೋದು. ನಾನ್ ಮೀಶೋಯಿಂದ ಒಂದು ಕೇಕ್ ಮೋಲ್ಡಿಂಗು ಬುಕ್ ಮಾಡಿದ್ದೆ, ಬಂತು. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಕೇಕ್ ಟ್ರೈ ಮಾಡೋಣ ಅಂತ ಈ ಮೋಲ್ಡಿಂಗ್ ಬುಕ್ ಮಾಡಿದ್ದೆ. ಇದು ಬಂತು, ಚೆನ್ನಾಗಿದೆ. ಇದರಲ್ಲಿ ಕೇಕು ಆರಾಮ್ಸೆ ಕೇಕು ಮಾಡ್ಕೋಬಹುದು, ಬೇರೆ ತರ ರೆಸಿಪೀಸು ಮಾಡ್ಕೋಬಹುದು. ಪಾತ್ರೆಲಿ ಇಡ್ಬೋದು, ನಾವೇನ್ ಓವನ್ ಅಲ್ಲೇ ಇಡ್ಬೇಕಂತ ಏನಿಲ್ಲ. ಕುಕ್ಕರಲ್ಲೋ ಬೇರೆ ಖಾಲಿ ಪಾತ್ರೆಲ್ಲೋ ಇಟ್ಟು ಇದನ್ನ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗ್ ಬರುತ್ತೆ ಇದ್ರಲ್ಲಿ. ಬಟರ್ ಪೇಪರ್ ಯೂಸ್ ಮಾಡಿ ಮಾಡ್ಬೋದು. ಹಾಗೆ ನೈಟು ಇಡ್ಲಿ ಉಳಿದ್ಬಿಟ್ಟಿತ್ತು. ಅದಕ್ಕೆ ಸಿಂಪಲ್ ಆಗಿ ದಿಢೀರ್ ಅಂತ ಒಂದು ರೆಡ್ ಚಟ್ನಿ ಮಾಡೋಣ ಅನ್ಬಿಟ್ಟು ಇಡ್ಲಿಗೆ ನಾನು ಬಿಸಿನೀರಲ್ಲಿ 4 ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ ಸೋಕ್ ಮಾಡಿ ಇಟ್ಟಿದ್ದೀನಿ. ಮತ್ತೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ, 1 ಸ್ಪೂನ್ ಆಗಷ್ಟು. ಹಾಗೆ ಸ್ವಲ್ಪ ಕರಿಬೇವು, ಹಾಗೆ 4 ರಿಂದ 5 ಬೆಳ್ಳುಳ್ಳಿ, 1 ಪೀಸ್ ಶುಂಠಿ ಸೇರ್ಸ್ಕೊತಾ ಇದ್ದೀನಿ. ಹಾಗೆ 1 ಈರುಳ್ಳಿ ಸೇರ್ಸ್ಕೊತಾ ಇದ್ದೀನಿ ಹೆಚ್ಚಿರೋ ಅಂಥದ್ದು. 4 ಖಾರಕ್ಕೆ ಒಣಮೆಣಸಿನ್ಕಾಯಿ ಸೇರ್ಸ್ಕೊತಾ ಇದ್ದೀನಿ. ಹಾಗೆ 1 ಟೊಮೆಟೊ. ಇದನ್ನ ಒಂದ್ 5 ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಲೇನೆ. ಜೊತೆಗೆ ಸ್ವಲ್ಪ ಅರಿಶಿನ ಸೇರ್ಸ್ಕೊತಾ ಇದ್ದೀನಿ. ಯಾವಾಗ್ಲೂ ಒಂದೇ ತರ ಚಟ್ನಿ ಸಾಂಬಾರು ತಿಂದು ಬೋರ್ ಆಗಿರುತ್ತೆ ಇಡ್ಲಿಗೆ. ಈ ರೀತಿ ಒಮ್ಮೆ ಕೆಂಪು ಚಟ್ನಿನೂ ಟ್ರೈ ಮಾಡ್ಕೋಬಹುದು. ಇವಾಗ ತೆಂಗಿನಕಾಯೇ ಸಿಗ್ತಿಲ್ಲ ಚೆನ್ನಾಗಿರೋದು, ಆಮೇಲೆ ಕಾಸ್ಟ್ಲಿ ಕೂಡ. ಆ ಟೈಮಲ್ಲಿ ನಾವು ತೆಂಗಿನಕಾಯಿ ಯೂಸ್ ಮಾಡಿ ಚಟ್ನಿ ಮಾಡೋ ನೀಡ್ ಇರಲ್ಲ. ಈ ತರ ಒಂದ್ ಚಟ್ನಿ ಟ್ರೈ ಮಾಡ್ಬೋದು. ಹಾಗೆ ಒಂದ್ ಅರ್ಧ ಬಟ್ಲು ಕಡ್ಲೆಪಪ್ಪು ಸೇರ್ಸ್ಕೊಂಡು ಅಷ್ಟುನು ಗ್ರೈಂಡ್ ಮಾಡ್ಕೊತಾ ಇದೀನಿ ಮಿಕ್ಸಿಲಿ. ಅದ್ರ ಜೊತೆ ಏನ್ ಸೋಕ್ ಮಾಡಿಟ್ಟಿದ್ವಿ ಒಣಮೆಣಸಿನ್ಕಾಯಿ ಅದನ್ನು ಹಾಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸ್ಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು. ಇದನ್ನ ಒಗ್ಗರಣೆ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಸೇರ್ಸ್ಕೊಂಡು ಸಾಸಿವೆ, ಕರಿಬೇವು ಒಗ್ಗರಣೆ ಮಾಡ್ಕೊಂಡು ಏನು ಈ ರುಬ್ಬಿಟ್ಕೊಂಡಿದ್ವಿ ಚಟ್ನಿ ಅದನ್ನೆಲ್ಲ ಇದಕ್ಕೆ ಸೇರ್ಸ್ಕೊಂಡು ಎಣ್ಣೆ ಬಿಡೋವರೆಗೂ ಬಾಡಿಸ್ಕೋಬೇಕು. ನಮ್ಗೆ ನೀರ್ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ, ಇದು ಗಟ್ಟಿಗಿರುತ್ತಲ್ವಾ ಪೇಸ್ಟು, ಸ್ವಲ್ಪ ತೆಳು ಚಟ್ನಿ ತರ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರ್ ಸೇರ್ಸ್ಕೊಂಡು ಒಂದ್ 5 ನಿಮಿಷ ಕುದಿಸ್ಬೇಕು. ಎಣ್ಣೆ ಸೈಡಲ್ಲಿ ಬಿಟ್ಟಾಗ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ, ಚಟ್ನಿ ಪರ್ಫೆಕ್ಟ್ ಆಗಿ ಆಗಿರುತ್ತೆ. ಕಲರ್ ಕೂಡ ನೋಡಿ, ಬ್ಯಾಡಗೆ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಟೇಸ್ಟ್ ಕಲರು ಎನ್ಹಾನ್ಸ್ ಆಗಿದೆ, ತುಂಬಾನೇ ಚೆನ್ನಾಗ್ ಬಂತು. ಲಂಚ್ ಬಾಕ್ಸ್‌ಗೂ ಕೂಡ ಯೂಸ್ ಮಾಡ್ಬೋದು ಈ ಚಟ್ನಿ, ಚೆನ್ನಾಗಿರುತ್ತೆ ಇಡ್ಲಿಗೆ. ಒಂದ್ 5 ನಿಮಿಷ ಈ ತರ ಕುದ್ದಾದ್ಮೇಲೆ
ಆಗಿದೆ ಅಂತಾನೆ ಹೇಳ್ಬೋದು. ಉಪ್ಪೇನಾದ್ರೂ ಮತ್ತೆ ನೋಡ್ಕೊಂಡು ರುಬ್ಬವಾಗ ಹಾಕೊಂಡಿದ್ದಲ್ವಾ ಕಡಿಮೆ ಆಗಿದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಸೇರಿಸಿ ಕುದಿಸಿದ್ರೆ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ಕೆಂಪು ಚಟ್ನಿ. ಇಡ್ಲಿ ಜೊತೆ ದೋಸೆಗೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಬೇಕಿದ್ರೆ ಅನ್ನಕ್ಕೂ ಯೂಸ್ ಮಾಡ್ಕೋಬಹುದು. ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಿ. ತೆಂಗಿನಕಾಯಿ ಇರಲ್ಲ, ಖಾಲಿ ಆಗಿರುತ್ತೆ, ಕಡಲೆ ಬೀಜನೂ ಖಾಲಿ ಆಗಿರುತ್ತೆ. ಆ ಟೈಮಲ್ಲೂ ಒಂದು ಒಳ್ಳೆ ಚಟ್ನಿ ಅಂತಾನೆ ಹೇಳ್ಬೋದು. ದಿಢೀರ್ ಅಂತ ಮಾಡೋ ಅಂತ ಕೆಂಪು ಚಟ್ನಿ. ಇಡ್ಲಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಚಟ್ನಿ ರೆಡಿ ಆಯ್ತು. ಈ ದಿನ ನಾನು 2 ರೆಸಿಪಿ ತೋರಿಸ್ತಿದ್ದೀನಿ. ಒಂದು ಒನ್ ಪಾಟ್ ಬಿರಿಯಾನಿ ಹಾಗೆ ಇಡ್ಲಿ ಕಾಂಬಿನೇಷನ್ ಕೆಂಪು ಚಟ್ನಿ. ನಿಮ್ಗೆ ಇವೆರಡರಲ್ಲಿ ಯಾವ್ದು ಇಷ್ಟ ಆಯ್ತು ಅಥವಾ ಎರಡೂ ಇಷ್ಟ ಆಯ್ತಾ ಕಮೆಂಟ್ ಮಾಡಿ. ನಿಮ್ಮನೇಲೂ ಈ ತರ ರೆಸಿಪಿನ ಟ್ರೈ ಮಾಡಿ. ಯಾರಿಗೆಲ್ಲ ಈ ಚಾನಲ್ ಇಷ್ಟ ಆಗಿದ್ರೆ, ನಾನು ಮಾಡೋ ರೆಸಿಪಿ ಇಷ್ಟ ಆಗಿದೆ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.